ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿವಸ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋವಂಥದ್ದು. ಇದು ಬಂದು 4th ವೀಕ್ ಶ್ರಾವಣ ಶನಿವಾರ ಇದ್ದಿದ್ದು. ಎಲೆಹಾರ ಕೊಂಡಿಸಿದ್ದೆ ನಾನು ಫ್ರೈಡೇ ಈವ್ನಿಂಗ್ಗೆ. ಸೊ ಅದನ್ನು ಕೊಟ್ಟು ಬರೋಣ, ನಾನು ಚೇತನ್ ಅವರು ಮಕ್ಕಳು ಎಲ್ಲ ಹೋಗಿದ್ವಿ ಕೊಟ್ಟು ಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬೆಲ್ದಚ್ಚು ದೀಪ ಅಂಟಿಸ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಆ್ಯಂಡ್ ನಾವು ಅವಲಕ್ಕಿ ಮತ್ತು ಬಾಳೆಹಣ್ಣು ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ. ಅದನ್ನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸಿ ಅಲ್ಲೆಲ್ಲರಿಗೂ ಭಕ್ತಾದಿಗಳು ಯಾರು ಜನಗಳು ಬಂದಿದ್ರು ಸೊ ಅವ್ರಿಗೆಲ್ಲ ಕೊಟ್ಟು ನಾವು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಎಲೆಹಾರ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೋರು ಆಗ್ತಾಯಿದ್ದಾರೆ, ಸಖತ್ತಾಗಿ ಕಾಣಿಸ್ತಾ ಇದೆ. ನಾನು ದೀಪ ಅಂಟಿಸೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಚೇತನ್ನು ವೀಡಿಯೋ ಮಾಡ್ಕೊಂಬರ್ತೀನಿ ಅಂತೇಳಿ ಎಲೆಹಾರದ್ದು ವೀಡಿಯೋ ಮಾಡ್ಕೊಂಬರ್ತೀನಿ ಅಂತೇಳಿ ಹೋಗಿದ್ರು. ಮಕ್ಕಳು ಏನೇನೋ ಕೇಳ್ತಾಯಿದ್ರು, ಏನಕ್ಕೆ ಮಮ್ಮಿ ದೀಪ ಅಂಟಿಸೋದು, ಇದು ಏನಕ್ಕೆ ಮಮ್ಮಿ ಬೆಲ್ಲ ಇಡ್ತಾ ಇದೆಯಾ, ಹೂವು ಇಡ್ತಾ ಇದೆಯಾ ಅಂತ ಏನೇನೋ ಕೇಳ್ತಾನೆ ಇದ್ದರು. ಹೇಳ್ತಾ ಇದ್ದೆ ಈ ಥರ ದೇವರಿಗೆ 4ನೇ ವಾರ ಅಪ್ಪ ಇದು, ಅದಕ್ಕೆ ದೀಪ ಅಂಟಿಸ್ಬೇಕು ಅಂತೇಳಿ. ನಾನು 4 ವಾರನೂ ಮೊದಲನೇ ವಾರದಿಂದನೂ ಅಂಟಿಸ್ತಾ ಇದ್ದೀನಿ. ಮೊದಲನೇ ವಾರದಿಂದ ಎಲೆಹಾರನೂ ಕೊಡ್ತಾಯಿದ್ದೀನಿ, ದೀಪ ಕೂಡ ಅಂಟಿಸ್ತಾ ಇದ್ದೀನಿ. ಚಾನಲ್ನಲ್ಲಿ ಸ್ವಲ್ಪ ವೀಡಿಯೋಸ್ಗಳೆಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೂ ಹುಷಾರಿರಲಿಲ್ಲ ಮತ್ತು ಅಪ್ಪುಗೂ ಹುಷಾರಿರಲಿಲ್ಲ. ಅಪ್ಪುಗೆ ಸ್ವಲ್ಪ ಕಫ ಜಾಸ್ತಿ ಆಗಿಬಿಟ್ಟು ಜ್ವರ ಬರ್ತಾನೆ ಇತ್ತು, ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು. ಆ್ಯಂಡ್ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿಗೆ ರಾಧೆ ಥರ ರೆಡಿ ಮಾಡಿ ಕಳಿಸಿದ್ರಲ್ವಾ ಚಾರ್ವಿಕ್ನ, ಅಪ್ಪುನ, ಅವನಿಗೆ ಸಿಕ್ಕಾಪಟ್ಟೆ ದೃಷ್ಟಿ ಆಗಿಬಿಟ್ಟಿತ್ತು. ನನಗೆ ಬಂದ ಕೂಡಲೇ ದೃಷ್ಟಿ ಎಲ್ಲ ತೆಗೆದಿದ್ರೆ, ಬಟ್ ಅದೊಂದು ಸರಿ ಹೋಗಿರಲಿಲ್ಲ. ಅದಾದಮೇಲೆ ಅವ್ನು ರೆಡಿಯಾಗಿ ಹೋಗಿದ್ದು ಥರ್ಸ್ಡೇ. ಫ್ರೈಡೇ ಏನಿರಲಿಲ್ಲ, ಸ್ಯಾಟರ್ಡೇ ನೈಟೇ ಅವನಿಗೆ ಜ್ವರ ಶುರು ಆಯಿತು. ಅದಕ್ಕೆ ಮುಂಚೆ ಲೈಟಾಗಿ ಕೋಲ್ಡ್ ಇತ್ತು, ಅದಾದಮೇಲೆ ಜ್ವರ ಶುರು ಆಯಿತು. ಅದಾದಮೇಲೆ ಸಿಕ್ಕಾಪಟ್ಟೆ ಜ್ವರ ಬಿಟ್ಟೇ ಇಲ್ಲ. ಜ್ವರ 2 ಡೇಸು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ರಿ, ಸಿರಪ್ಸು ಎಲ್ಲ ಕೊಡ್ತಾಯಿದ್ರಿ, ಅವನಿಗೆ ವಾಸಿ ಆಗೇ ಇರಲಿಲ್ಲ. ಅದಾದಮೇಲೆ ಇಲ್ಲಿ ಒಂದು ಆಂಟಿ ಇದ್ದಾರೆ, ಅವರು ಅಮ್ಮ ಎಲ್ಲ ದೃಷ್ಟಿ ತೆಗೆದ್ರು. ಅದಾದಮೇಲೆ ಸ್ವಲ್ಪ ಓಕೆ ಅಂತ ಆಯಿತು ನಿನ್ನೆ. ಬಟ್ ಇವತ್ತು ಮತ್ತೆ ಅದೇ ರೀತಿ ಸ್ವಲ್ಪ ಜ್ವರ ಬರೋ ಥರ, ಅವ್ನು ಸುಸ್ತಾಗೋ ಥರ ಇದೆ. 1 ವೀಕ್ ಆಗೋಯ್ತು, ಅವನು ಸ್ಕೂಲಿಗೆ ಹೋಗಿನೇ 1 ವೀಕ್ ಆಗೋಯಿತು. ಆ್ಯಂಡ್ ಸೊ ಅದಕ್ಕಾಗಿ ವೀಡಿಯೋಸ್ಗಳೆಲ್ಲ ಸ್ವಲ್ಪ ಲೇಟ್ ಅಪ್ಲೋಡ್ ಆಗ್ತಾಯಿದೆ ಅಷ್ಟೇ. ಈ ವಿಡಿಯೋ ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು, ಕೃಷ್ಣ ಜನ್ಮಾಷ್ಟಮಿಯ ದಿವಸದ್ದು ಶಾರ್ಟ್ ವಿಡಿಯೋ ಆಗಿತ್ತು. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.